Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಅಧಿಕಾರಿಗಳು ಕೂಡ ಬರ್ತಾ ಇರುವಂತಹ ದೃಶ್ಯಗಳು ಕೂಡ ನೋಡ್ತಾ ಇರಬೇಕು. ನೀವು ಈಗಾಗಲೇ SIT ಅಧಿಕಾರಿಗಳಿಗಾಗಲೇ ಸ್ಥಳ ಮಂಜೂರು ಮಾಡಲಿಕ್ಕೆ ನೇರವಾಗಿ ರೇವಣ್ಣವರ ನಿವಾಸದಿಂದ ಬಸವನಗುಡಿ ನಿವಾಸಕ್ಕೆ ಬಂದಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ನಂತರದಲ್ಲಿ ರೇವಣ್ಣವರ ಅಗತ್ಯ ಬಿದ್ದರೆ ಕರ್ಕೊ ಬರುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ SIT ವಿಚಾರಣೆ ನಡೀತಾ ಇದೆ, ಕಸ್ಟಡಿ ತೆಗೆದುಕೊಂಡು ಆ ಒಂದು ಹಿನ್ನೆಲೆಯಲ್ಲಿ ಕಸ್ಟಡಿ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ SIT ಕಸ್ಟಡಿ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈ ಒಂದು ಸಂತ್ರಸ್ತೆಯ ಹೇಳಿಕೆ ಸ್ಥಳ ಮಹಾಜರು ಆದ ನಂತರದಲ್ಲಿ ಅವ್ರನ್ನ ಕರ್ಕೊ ಬಂದ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ನೀವು ದೃಶ್ಯದಲ್ಲಿ ನೋಡ್ತಾರೆ, ಈಗಾಗಲೇ ಸಂತ್ರಸ್ತೆ ಅವರ ಪೊಲೀಸ್ ವಾಹನದ ಒಳಭಾಗದಲ್ಲಿ ಇದ್ದಾರೆ. ಈಗಾಗಲೇ ಅಧಿಕಾರಿಗಳು ಕೂಡ ಅವರ ಮನೆಯ ಮುಂಭಾಗದಲ್ಲಿ ಕಾಯ್ತಾ ಇರುವಂತೆ. ಯಾಕಂದ್ರೆ ಅದೊಂದು ಪ್ರೊಸೀಜರ್ ಕೂಡ ಇರುತ್ತೆ. ನೋಟಿಸ್ ಅನ್ನ ನೀಡಿ ಒಳಭಾಗಕ್ಕೆ ಹೋಗ್ಲಿಕ್ಕೆ ಮನೆಯ ಒಳಭಾಗ ಯಾರು ಇರುವಂತ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನ ನೀಡಿ ನಂತರದಲ್ಲಿ ನೋಟಿಸ್ ಸರ್ವಾದ ನಂತರದಲ್ಲಿ ಒಳಗಡೆ ಹೋಗಿ ಮನೆಯ ಒಳಭಾಗದಲ್ಲಿ ಹೋಗಿ ಎಲ್ಲಾ ರೀತಿಯಾದ ಮಹಾಜರು ಪ್ರಕ್ರಿಯೆಯನ್ನ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಈ ಒಂದು ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ದೂರು ದಾಖಲಾಗಿದ್ದಿಲ್ಲೇನೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿರುವಂತ ಹೇಳಿಕೆ, ಸಂತ್ರಸ್ತೆ ಹೇಳಿಕೆ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹೇಳಿಕೆ ಒಂದ್ ಕಡೆ ಮಹಾಜರು ಸ್ಥಳ ಮಹಾಜರು ಆ ಹೇಳಿಕೆಯನ್ನು ಆಧರಿಸಿ ಸ್ಥಳ ಮಹಾಜರು ಮಾಡ್ಲಿಕ್ಕೆ ಅಧಿಕಾರಿಗಳು ಕೂಡ ಬಂದಿರುವಂತದ್ದು. ಈಗಾಗಲೇ ನೋಟಿಸ್ ಅನ್ನು ಕೂಡ ಅಲ್ಲಿರುವಂತಹ ಅವ್ರ ಮನೆಯಲ್ಲಿರುವಂತವರಿಗೆ ನೋಟಿಸ್ ಕೂಡ ಕೊಡ್ತಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಪ್ರಮೋದ್, ತಪ್ಪಿಲ್ಲ ಅನ್ನುವಂಥದ್ದು ನಿಟ್ಟಿನಲ್ಲಿ. ಆದರೆ ಈಗ SIT ಅಧಿಕಾರಿಗಳ ತಂಡ ಏನು ಬಸವನಗುಡಿಯ HD ರೇವಣ್ಣ ಅವರ ಮನೆಗೆ ಭೇಟಿ ನೀಡಿ ಸ್ಥಳ ಮಹಾಜರು ಮಾಡುತ್ತಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಮಹಿಳೆಯ ದೂರಿನ ಆಧಾರದ ಮೇಲೆ ಈಗಾಗಲೇ SIT ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಆರಂಭಿಸಿದೆ. ಆ ಒಂದು ಸಂತ್ರಸ್ತೆಯನ್ನು ಕೂಡ ಈಗಾಗಲೇ ಬಂದು ಆಕೆ ಹೇಳಿಕೆಯನ್ನು ಪಡೆದಾದ ನಂತರದಲ್ಲಿ ಸ್ಥಳ ಮಹಾಜರನ್ನು ಮಾಡ್ತಾ ಇರುವಂತ ಆಕೆ ಏನು ದೂರಲ್ಲಿ ದಾಖಲು ಮಾಡಿದ್ಲು, ನಮಗೆ ಎಲ್ಲಿ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕೃತ್ಯಗಳಾಯ್ತು, ಯಾರು ಯಾವ ರೀತಿಯಾಗಿ ಕಿರುಕುಳ ಕೊಟ್ಟಲು ಅಂತ ಹೇಳಿ ಏನು ದೂರನ್ನು ದಾಖಲಿಸಿದ್ರು ಆ ಒಂದು ದೂರಿನ ಆಧಾರದ ಮೇಲೆ ಈಗ ಸ್ಥಳ ಮಹಾಜರಿ ಬಂದಿದೆ. ಇನ್ನೊಂದು ಕಡೆ ರೇವಣ್ಣ ಅವರ ಹೇಳಿಕೆ ಕೂಡ ಇಲ್ಲಿ ಸಾಕಷ್ಟು ಮುಖ್ಯವಾಗುತ್ತೆ. ಯಾಕಂದ್ರೆ ಅವರ ಹೇಳಿಕೆಯಲ್ಲಿ ನನಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅನ್ನೋ ರೀತಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಆ ಮಹಿಳೆಯ ಹೇಳಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವು ಎಲ್ಲಾ ಹೇಳಿಕೆಗಳು ಮತ್ತೆ ಅಲ್ಲಿಗೆ ಸಂಬಂಧಪಟ್ಟಂತ ಪೂರಕವಾದ ದಾಖಲೆಗಳನ್ನು ಕೂಡ SIT ತಂಡ ಕೂಡ ಮಾಹಿತಿ ಕೂಡ ಕಲೆ ಹಾಕ್ತಿರುವಂತ. ಅದಾದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬಂಧನ ಆದ ನಂತರದಲ್ಲಿ ಅವರ ಹೇಳಿಕೆಗಳನ್ನು ಕೂಡ ಗಮನಿಸ್ತಾರೆ. ಅವೆಲ್ಲವೂ ಕೂಡ ತಾಳೆಗಳು ಹಾಕಿದ ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಕಂಪ್ಲೀಟ್ ಆಗಿ ಒಂದು ಹೊರಗಡೆ ಒಂದು ಔಟ್ಕಮ್ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ರೇವಣ್ಣ ಅವರ ಹೇಳಿಕೆಯ ಜೊತೆಗೆ ಮಹಿಳೆಯ ಸಂತ್ರಸ್ತ ಹೇಳಿಕೆ ಸಾಕಷ್ಟು ಮುಖ್ಯವಾಗುತ್ತೆ. ಆ ಹೇಳಿಕೆಯನ್ನು ಆಧರಿಸಿ ಈಗ ದೂರು ದಾಖಲಾಗಿದೆ. SIT ತನಿಖಾ ತಂಡ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಪ್ರಮುಖವಾಗಿ ನೀವು ದೃಶ್ಯದಲ್ಲಿ ಈಗಷ್ಟೇ ನೋಡ್ತಾ ಇರೋ ಅಧಿಕಾರಿಗಳೀಗ Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.